ಈ ರಸ್ತೆಯಲ್ಲಿ ಪ್ರಯಾಣಿಸಬೇಕಾದ್ರೆ ಗಟ್ಟಿ ಗುಂಡಿಗೆನೆ ಬೇಕು. ಸ್ವಲ್ಪ ಯಾಮಾರಿದ್ರೂ ಯಮಲೋಕ ಫಿಕ್ಸ್. ರಿಪಬ್ಲಿಕ್ ಕನ್ನಡ ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ 2ನೇ ಬಾರಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾವ ರಸ್ತೆ ಇದು, ಏನಿದ್ರ ಪರಿಸ್ಥಿತಿ ನೋಡಿ. ಈ ರಸ್ತೆ ನೋಡಿದ್ರೆ ಒಂದು ಕ್ಷಣ ಎದೆ ಜಲ್ ಎನ್ನುತ್ತೆ. ಹದಗೆಟ್ಟ ರಸ್ತೆ ಪಕ್ಕದಲ್ಲೇ ಇಣುಕಿದ್ರೆ ಪ್ರಭಾತ. ಈ ರಸ್ತೆಯಲ್ಲಿ ಸಾಗುವಾಗ ಒಂದು ಕ್ಷಣ ಯಾಮಾರಿದ್ರೆ ಯಮಲೋಕವೇ ಗತಿ. ಎಲ್ಲಿ ನೋಡಿದ್ರು ಹಳ್ಳ, ಗುಂಡಿ, ಜೀವ ಕೈಯಲ್ಲಿ ಹಿಡಿದುಕೊಂಡು ಬೈಕ್ ಸವಾರ ಸಂಚಾರ. ಸ್ವಲ್ಪ ಯಾಮಾರಿದ್ರೂ ಯಮನ ಪಾದವೇ ಫಿಕ್ಸ್. ಸಂಪೂರ್ಣ ಹದಗೆಟ್ಟ ಕೊಡಗು ಕೇರಳ ಹೆದ್ದಾರಿ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಹೌದು, ಕೇರಳಕ್ಕೆ ಸಂಪರ್ಕಿಸುವಂತಹ ಅಂತಾರಾಜ್ಯ ಹೆದ್ದಾರಿ ದೃಶ್ಯವಿದು. ಸುಮಾರು ಬರೋಬ್ಬರಿ 20 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರ ಮಾಡಲು ಸಾಧ್ಯವಿಲ್ಲದಂತಾಗಿದೆ. ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲೇ ಸಂಚಾರ ಮಾಡುತ್ತಿವೆ. ಗುಂಡಿ ತಪ್ಪಿಸಲು ಹೋಗಿ ರಸ್ತೆ ಮಧ್ಯೆ ಲಾರಿಗಳು ಪಲ್ಟಿಯಾಗ್ತಾ ಇವೆ. ಸರ್, ನಾವು ಕೇರಳ ಹೋಗಿದ್ರಿ, ಕೋಳಿಕೋಡ್ಗೆ, ಅಲ್ಲಿಂದ ಬರ್ತಿದ್ವಿ. ಅಲ್ಲೆಲ್ಲ ರೋಡ್ ಸೂಪರ್ ಆಗಿದೆ. ಈ ಕರ್ನಾಟಕ ಯಾರಿದಾರ ಮಿನಿಸ್ಟರ್ ಟ್ರಾನ್ಸ್ಪೋರ್ಟ್ ರೋಡ್ ಮಿನಿಸ್ಟರ್, ನಮ್ಗೆ ಗೊತ್ತಿಲ್ಲ ಏನಂತಾರ ಅವ್ರನ್ನ ಅಂತ. ವರ್ಸ್ಟ್ ರೋಡ್ ಸರ್, ಒನ್ ಆಫ್ ದ ವರ್ಸ್ಟ್ ರೋಡ್. ನಮ್ ಕಾರು ಹಿಂದ್ ಹೋಗ್ಬಿಡ್ತಿತ್ತು, ಹೆಂಗೋ ಬಚಾವಾಗಿ ಬಂದಿದೀವಿ. ನಾವು ಬಂಡೀಪುರ ಸೈಡ್ ಇಂದ ಬಂದ್ರಿ, ಅಲ್ಲಿ ಪರವಾಗಿಲ್ಲ ಸರ್ ಒಂಚೂರು. ನಾವು ಮೈಸೂರು ಎಕ್ಸ್ಪ್ರೆಸ್ ವೇ ತಗೊಂಡು ಕೋಳಿಕೋಡಿಗೆ ಬಂದು ಇವಾಗ ಈ ಸೈಡ್ ಗೋನಿಗುಪ್ಪ ಇಂದ ಹೋಗೋಣ ಅಂತ ಬಂದಿದ್ದು. ರೋಡ್ ಯಾರು ಮಾಡಿಸ್ಕೊಡ್ಬೇಕು ನಮ್ಮಂತವ್ರಿಗೆ. ನಾವು ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೆದ್ದಾರಿಯ ರಿಯಾಲಿಟಿ ಚೆಕ್ ಮಾಡಿದಾಗ ಇದೇ ರೀತಿ ಇತ್ತು. ಇನ್ನು ಕೆಲವು ಕಡೆಗಳಲ್ಲಿ ಈಗ ತಾನೇ ಹಳೆಯ ರಸ್ತೆಗಳನ್ನ ಕಿತ್ತು ಹಾಕಿ ನೂತನ ರಸ್ತೆ ಮಾಡಲು ಕಾಮಗಾರಿ ಶುರು ಮಾಡಿದ್ದಾರೆ. ಉಳಿದಂತೆ ಸುಮಾರು 55 ಕಿಲೋಮೀಟರ್ ರಸ್ತೆ ಇದೇ ರೀತಿ ಹದಗೆಟ್ಟಿದ್ದು ಸವಾರರು ನಿತ್ಯ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇನ್ನು 1.5 ವರ್ಷದ ಹಿಂದೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ 10 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ಮಾಡಿದ್ರು. ವರ್ಷದ ಬಳಿಕ ಆ 10 ಕಿಲೋಮೀಟರ್ ರಸ್ತೆ ಮಾತ್ರ ಅಭಿವೃದ್ಧಿಪಡಿಸಲಾಗಿದೆ. ಅದು ಮಣ್ಣು ತೆಗ್ದಿದ್ದಿಲ್ಲ, ಇದು ಕಲ್ಲೆಲ್ಲ ಈಗ ತೆಗ್ದಿದಾರಲ್ಲ, ಅವಾಗೆಲ್ಲ ತಾರಿಸ್ತು, ಸ್ವಲ್ಪ ಎಲ್ಲ ಹಾಳಾಗಿ ಎಲ್ಲ ತೆಗೆದ್ಬಿಟ್ಟು ಈಗ ಯಾವಾಗ ಮಾಡ್ತಾರೆ ಅಂತ ಗೊತ್ತು. ಈಗ ಇವತ್ತು ನಿನ್ನೆಯಿಂದ 2-4 ಗಂಟೆ ಹೋಯ್ತಾ ಇರ್ತಾರೆ ಆ ಕಡೆ. ಒಟ್ನಲ್ಲಿ ಆದಷ್ಟು ಬೇಗ ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕಾಗಿದೆ ಅಂತ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಈ ರಸ್ತೆಯಲ್ಲಿ ಪ್ರಯಾಣಿಸಬೇಕಾದ್ರೆ ಗಟ್ಟಿ ಗುಂಡಿಗೆನೆ ಬೇಕು. ಸ್ವಲ್ಪ ಯಾಮಾರಿದ್ರೂ ಯಮಲೋಕ ಫಿಕ್ಸ್. ರಿಪಬ್ಲಿಕ್ ಕನ್ನಡ ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ 2ನೇ ಬಾರಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾವ ರಸ್ತೆ ಇದು, ಏನಿದ್ರ ಪರಿಸ್ಥಿತಿ ನೋಡಿ. ಈ ರಸ್ತೆ ನೋಡಿದ್ರೆ ಒಂದು ಕ್ಷಣ ಎದೆ ಜಲ್ ಎನ್ನುತ್ತೆ. ಹದಗೆಟ್ಟ ರಸ್ತೆ ಪಕ್ಕದಲ್ಲೇ ಇಣುಕಿದ್ರೆ ಪ್ರಭಾತ. ಈ ರಸ್ತೆಯಲ್ಲಿ ಸಾಗುವಾಗ ಒಂದು ಕ್ಷಣ ಯಾಮಾರಿದ್ರೆ ಯಮಲೋಕವೇ ಗತಿ. ಎಲ್ಲಿ ನೋಡಿದ್ರು ಹಳ್ಳ, ಗುಂಡಿ, ಜೀವ ಕೈಯಲ್ಲಿ ಹಿಡಿದುಕೊಂಡು ಬೈಕ್ ಸವಾರ ಸಂಚಾರ. ಸ್ವಲ್ಪ ಯಾಮಾರಿದ್ರೂ ಯಮನ ಪಾದವೇ ಫಿಕ್ಸ್. ಸಂಪೂರ್ಣ ಹದಗೆಟ್ಟ ಕೊಡಗು ಕೇರಳ ಹೆದ್ದಾರಿ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಹೌದು, ಕೇರಳಕ್ಕೆ ಸಂಪರ್ಕಿಸುವಂತಹ ಅಂತಾರಾಜ್ಯ ಹೆದ್ದಾರಿ ದೃಶ್ಯವಿದು. ಸುಮಾರು ಬರೋಬ್ಬರಿ 20 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರ ಮಾಡಲು ಸಾಧ್ಯವಿಲ್ಲದಂತಾಗಿದೆ. ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲೇ ಸಂಚಾರ ಮಾಡುತ್ತಿವೆ. ಗುಂಡಿ ತಪ್ಪಿಸಲು ಹೋಗಿ ರಸ್ತೆ ಮಧ್ಯೆ ಲಾರಿಗಳು ಪಲ್ಟಿಯಾಗ್ತಾ ಇವೆ. ಸರ್, ನಾವು ಕೇರಳ ಹೋಗಿದ್ರಿ, ಕೋಳಿಕೋಡ್ಗೆ, ಅಲ್ಲಿಂದ ಬರ್ತಿದ್ವಿ. ಅಲ್ಲೆಲ್ಲ ರೋಡ್ ಸೂಪರ್ ಆಗಿದೆ. ಈ ಕರ್ನಾಟಕ ಯಾರಿದಾರ ಮಿನಿಸ್ಟರ್ ಟ್ರಾನ್ಸ್ಪೋರ್ಟ್ ರೋಡ್ ಮಿನಿಸ್ಟರ್, ನಮ್ಗೆ ಗೊತ್ತಿಲ್ಲ ಏನಂತಾರ ಅವ್ರನ್ನ ಅಂತ. ವರ್ಸ್ಟ್ ರೋಡ್ ಸರ್, ಒನ್ ಆಫ್ ದ ವರ್ಸ್ಟ್ ರೋಡ್. ನಮ್ ಕಾರು ಹಿಂದ್ ಹೋಗ್ಬಿಡ್ತಿತ್ತು, ಹೆಂಗೋ ಬಚಾವಾಗಿ ಬಂದಿದೀವಿ. ನಾವು ಬಂಡೀಪುರ ಸೈಡ್ ಇಂದ ಬಂದ್ರಿ, ಅಲ್ಲಿ ಪರವಾಗಿಲ್ಲ ಸರ್ ಒಂಚೂರು. ನಾವು ಮೈಸೂರು ಎಕ್ಸ್ಪ್ರೆಸ್ ವೇ ತಗೊಂಡು ಕೋಳಿಕೋಡಿಗೆ ಬಂದು ಇವಾಗ ಈ ಸೈಡ್ ಗೋನಿಗುಪ್ಪ ಇಂದ ಹೋಗೋಣ ಅಂತ ಬಂದಿದ್ದು. ರೋಡ್ ಯಾರು ಮಾಡಿಸ್ಕೊಡ್ಬೇಕು ನಮ್ಮಂತವ್ರಿಗೆ. ನಾವು ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೆದ್ದಾರಿಯ ರಿಯಾಲಿಟಿ ಚೆಕ್ ಮಾಡಿದಾಗ ಇದೇ ರೀತಿ ಇತ್ತು. ಇನ್ನು ಕೆಲವು ಕಡೆಗಳಲ್ಲಿ ಈಗ ತಾನೇ ಹಳೆಯ ರಸ್ತೆಗಳನ್ನ ಕಿತ್ತು ಹಾಕಿ ನೂತನ ರಸ್ತೆ ಮಾಡಲು ಕಾಮಗಾರಿ ಶುರು ಮಾಡಿದ್ದಾರೆ. ಉಳಿದಂತೆ
ಸುಮಾರು 55 ಕಿಲೋಮೀಟರ್ ರಸ್ತೆ ಇದೇ ರೀತಿ ಹದಗೆಟ್ಟಿದ್ದು ಸವಾರರು ನಿತ್ಯ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇನ್ನು 1.5 ವರ್ಷದ ಹಿಂದೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ 10 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ಮಾಡಿದ್ರು. ವರ್ಷದ ಬಳಿಕ ಆ 10 ಕಿಲೋಮೀಟರ್ ರಸ್ತೆ ಮಾತ್ರ ಅಭಿವೃದ್ಧಿಪಡಿಸಲಾಗಿದೆ. ಅದು ಮಣ್ಣು ತೆಗ್ದಿದ್ದಿಲ್ಲ, ಇದು ಕಲ್ಲೆಲ್ಲ ಈಗ ತೆಗ್ದಿದಾರಲ್ಲ, ಅವಾಗೆಲ್ಲ ತಾರಿಸ್ತು ಸ್ವಲ್ಪ ಎಲ್ಲ ಹಾಳಾಗಿ ಎಲ್ಲ ತೆಗೆದ್ಬಿಟ್ಟು ಈಗ ಯಾವಾಗ ಮಾಡ್ತಾರೆ ಅಂತ ಗೊತ್ತು. ಈಗ ಇವತ್ತು ನಿನ್ನೆಯಿಂದ 2-4 ಗಂಟೆ ಹೋಯ್ತಾ ಇರ್ತಾರೆ ಆ ಕಡೆ. ಒಟ್ನಲ್ಲಿ ಆದಷ್ಟು ಬೇಗ ಕೊಡಗು ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕಾಗಿದೆ ಅಂತ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಈ ರಸ್ತೆಯಲ್ಲಿ ಪ್ರಯಾಣಿಸಬೇಕಾದ್ರೆ ಗಟ್ಟಿ ಗುಂಡಿಗೆನೆ ಬೇಕು. ಸ್ವಲ್ಪ ಯಾಮಾರಿದ್ರೂ ಯಮಲೋಕ ಫಿಕ್ಸ್. ರಿಪಬ್ಲಿಕ್ ಕನ್ನಡ ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ 2ನೇ ಬಾರಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾವ ರಸ್ತೆ ಇದು, ಏನಿದ್ರ ಪರಿಸ್ಥಿತಿ ನೋಡಿ. ಈ ರಸ್ತೆ ನೋಡಿದ್ರೆ ಒಂದು ಕ್ಷಣ ಎದೆ ಜಲ್ ಎನ್ನುತ್ತೆ. ಹದಗೆಟ್ಟ ರಸ್ತೆ ಪಕ್ಕದಲ್ಲೇ ಇಣುಕಿದ್ರೆ ಪ್ರಭಾತ. ಈ ರಸ್ತೆಯಲ್ಲಿ ಸಾಗುವಾಗ ಒಂದು ಕ್ಷಣ ಯಾಮಾರಿದ್ರೆ ಯಮಲೋಕವೇ ಗತಿ. ಎಲ್ಲಿ ನೋಡಿದ್ರು ಹಳ್ಳ, ಗುಂಡಿ, ಜೀವ ಕೈಯಲ್ಲಿ ಹಿಡಿದುಕೊಂಡು ಬೈಕ್ ಸವಾರ ಸಂಚಾರ. ಸ್ವಲ್ಪ ಯಾಮಾರಿದ್ರೂ ಯಮನ ಪಾದವೇ ಫಿಕ್ಸ್. ಸಂಪೂರ್ಣ ಹದಗೆಟ್ಟ ಕೊಡಗು ಕೇರಳ ಹೆದ್ದಾರಿ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಹೌದು, ಕೇರಳಕ್ಕೆ ಸಂಪರ್ಕಿಸುವಂತಹ ಅಂತಾರಾಜ್ಯ ಹೆದ್ದಾರಿ ದೃಶ್ಯವಿದು. ಸುಮಾರು ಬರೋಬ್ಬರಿ 20 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರ ಮಾಡಲು ಸಾಧ್ಯವಿಲ್ಲದಂತಾಗಿದೆ. ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿವೆ. ಗುಂಡಿ ತಪ್ಪಿಸಲು ಹೋಗಿ ರಸ್ತೆ ಮಧ್ಯೆ ಲಾರಿಗಳು ಪಲ್ಟಿಯಾಗ್ತಾ ಇವೆ. ಸರ್, ನಾವು ಕೇರಳ ಹೋಗಿದ್ರಿ, ಕೋಳಿಕೋಡ್ಗೆ, ಅಲ್ಲಿಂದ ಬರ್ತಿದ್ವಿ. ಅಲ್ಲೆಲ್ಲ ರೋಡ್ ಸೂಪರ್ ಆಗಿದೆ. ಈ ಕರ್ನಾಟಕ ಯಾರಿದಾರ ಮಿನಿಸ್ಟರ್ ಟ್ರಾನ್ಸ್ಪೋರ್ಟ್ ರೋಡ್ ಮಿನಿಸ್ಟರ್, ನಮ್ಗೆ ಗೊತ್ತಿಲ್ಲ ಏನಂತಾರ ಅವ್ರನ್ನ ಅಂತ. ವರ್ಸ್ಟ್ ರೋಡ್ ಸರ್, ಒನ್ ಆಫ್ ದ ವರ್ಸ್ಟ್ ರೋಡ್. ನಮ್ ಕಾರು ಹಿಂದ್ ಹೋಗ್ಬಿಡ್ತಿತ್ತು, ಹೆಂಗೋ ಬಚಾವಾಗಿ ಬಂದಿದೀವಿ. ನಾವು ಬಂಡೀಪುರ್ ಸೈಡ್ ಇಂದ ಬಂದ್ರಿ, ಅಲ್ಲಿ ಪರವಾಗಿಲ್ಲ ಸರ್ ಒಂಚೂರು. ನಾವು ಮೈಸೂರು ಎಕ್ಸ್ಪ್ರೆಸ್ ವೇ ತಗೊಂಡು ಕೋಳಿಕೋಡಿಗೆ ಬಂದು ಇವಾಗ ಈ ಸೈಡ್ ಗೋನಿಗೊಪ್ಪ ಇಂದ ಹೋಗೋಣ ಅಂತ ಬಂದಿದ್ದು. ರೋಡ್ ಯಾರು ಮಾಡಿಸ್ಕೊಡ್ಬೇಕು ನಮ್ಮಂತವ್ರಿಗೆ. ನಾವು ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೆದ್ದಾರಿಯ ರಿಯಾಲಿಟಿ ಚೆಕ್ ಮಾಡಿದಾಗ ಇದೇ ರೀತಿ ಇತ್ತು. ಇನ್ನು ಕೆಲವು ಕಡೆಗಳಲ್ಲಿ ಈಗ ತಾನೇ ಹಳೆಯ ರಸ್ತೆಗಳನ್ನ ಕಿತ್ತು ಹಾಕಿ ನೂತನ ರಸ್ತೆ ಮಾಡಲು ಕಾಮಗಾರಿ ಶುರು ಮಾಡಿದ್ದಾರೆ. ಉಳಿದಂತೆ ಸುಮಾರು 55 ಕಿಲೋಮೀಟರ್ ರಸ್ತೆ ಇದೇ ರೀತಿ ಹದಗೆಟ್ಟಿದ್ದು ಸವಾರರು ನಿತ್ಯ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇನ್ನು 1.5 ವರ್ಷದ ಹಿಂದೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ 10 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ